ಪ್ರತಿದಿನ ಲಂಚ್ ಬಾಕ್ಸಿಗೆ ಏನು ಮಾಡೋದು ಅನ್ನೋದೇ ಟೆನ್ಷನ್ ಅಲ್ವಾ. ಅದಕ್ಕೆ ನಾವಿವತ್ತು ಅಡುಗೆ ಆಟದಲ್ಲಿ ಕೊತ್ತಂಬರಿ ಸೊಪ್ಪಿನ ದಿಢೀರ್ ರೈಸ್ ಮಾಡೋಣ. 1 ಹಿಡಿ ಕೊತ್ತಂಬರಿ ಸೊಪ್ಪು, 2 ಕೆಂಪು ಮೆಣಸು, 1 ಈರುಳ್ಳಿ, 2 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹೆಸಳು, ಹಾಗೆ ಹೆಚ್ಕೊಂಡ ಈರುಳ್ಳಿ, ಹಾಗೆ 2 ಕೆಂಪು ಮೆಣಸನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಹಸಿಮೆಣಸು ಹಾಕ್ಕೋಬೋದು. ಹಾಗೆ ಇದನ್ನು ತರಿಯಾಗಿ ರುಬ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಬಿಟ್ಕೊಳ್ಳಿ. ಹಾಗೆ ಒಂದು ಕುಕ್ಕರ್ನ ತಗೊಳ್ಳಿ. ಅದಕ್ಕೆ 2-3 ಚಮಚ ಎಣ್ಣೆಯನ್ನು ಹಾಕಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 5-6 ಗೋಡಂಬಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ದಿಢೀರಾಗಿ ಮಾಡಲಿಕ್ಕೆ ಇಷ್ಟು ಸಾಕು. ಇದ್ರ ಜೊತೆಗೆ ನೀವು ಬೇರೆ ಏನಾದರೂ ಸೇರಿಸ್ಕೋಬೋದು. ನಾವು ರುಬ್ಬಿಟ್ಕೊಂಡಂಥ ಮಿಶ್ರಣವನ್ನು ಇದಕ್ಕೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಫೀಸಿಗೆ ಹೋಗೋರು, ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಏನು ಮಾಡಬೇಕು ಅಂತ ಟೆನ್ಷನ್ ಇರುತ್ತೆ. ಅದಕ್ಕಾಗಿ ಈ ರೀತಿಯಾದಂಥ ಒಂದು ರೈಸ್ ಮಾಡಿ. ಎಷ್ಟು ರೆಸಿಪಿ ಇದ್ದರೂ ಸಾಕಾಗೋದೇ ಇಲ್ಲ. ಮಕ್ಕಳು ಡೈಲಿ ವೆರೈಟಿನೇ ಕೇಳೋದು. ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ವಿಡಿಯೋನ ತುಂಬ ಶಾರ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ನೋಡಿ ಮಾಡ್ಬೋದು. ಅರ್ಧ ಕಪ್ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಒಬ್ರಿಗಾಗುವಷ್ಟು ಮಾತ್ರ ನಾನಿಲ್ಲಿ ತೊಗೊಂಡಿರೋದು. ಹಾಗೆ ಇದಕ್ಕೆ 2.5 ಕಪ್ ನೀರನ್ನು ಹಾಕ್ಕೋಬೇಕು. ನಾನು ಮಿಕ್ಸಿ ಪಾತ್ರಕ್ಕೆ ನೀರು ಹಾಕಿ ಅದನ್ನೇ ತಗೋತಾ ಇದ್ದೀನಿ. ಹಾಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ಸೀಟಿ ಹೊಡೆಸ್ಕೊಳ್ಳಿ. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗಿತ್ತು ಅಂತ ತಿಳಿಸೋದನ್ನು ಮರೀಲೇಬೇಡಿ. ನೋಡಿ, ಪ್ರೆಷರ್ ಇಳಿದ ಮೇಲೆ ಮುಚ್ಚಳ ತೆಗೀರಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಲಿಂಬು ರಸವನ್ನು ಹಿಂಡ್ಕೊಳ್ಳಿ. ಎಂಥ ಸಖತ್ತಾಗಿರುತ್ತೆ ಈ ರೈಸ್ ಅಂದರೆ ಒಮ್ಮೆ ಟ್ರೈ ಮಾಡಿ, ದಿಢೀರಾಗಿ ಆಗುತ್ತೆ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಸೋಯಾ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು, ಅಥವಾ ವಟಾಣಿಯನ್ನಾದರೂ ಹಾಕ್ಕೋಬೋದು. ಹೀಗೇನೂ ಕೂಡ ತುಂಬ ರುಚಿಯಾಗಿರುತ್ತೆ. ಹೀಗೆ ಇನ್ನಷ್ಟು ಮತ್ತಷ್ಟು ರುಚಿಯಾದ ಅಡುಗೆಯೊಂದಿಗೆ ಅಡುಗೆ ಆಟದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.